ಎಲ್ಲ ನನ್ನ ಯೂಟ್ಯೂಬ್ ವೀಕ್ಷಕರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ತಾಯಿ ವರಮಹಾಲಕ್ಷ್ಮಿಯ ಕೃಪಕಟಾಕ್ಷ ನಿಮ್ಮ ಮೇಲಿರಲಿ. ಈ ಸುದಿನ ಯಾರು ವರಮಹಾಲಕ್ಷ್ಮಿ ವೃತ್ತಕಥೆಯನ್ನು ಓದುವರು, ಜೊತೆಗೆ ಯಾರು ಕೇಳುವರು, ಅವರೆಲ್ಲರಿಗೂ ವರಮಹಾಲಕ್ಷ್ಮಿಯ ಕೃಪಕಟಾಕ್ಷ ಲಭಿಸುವುದು. ಆದುದರಿಂದ ನಾನು ಈ ಕಥೆಯನ್ನು ಓದಿ ನಿಮಗೂ ಕೇಳಿಸಲು ಬಯಸುತ್ತೇನೆ. ನೀವು ಕೇಳಿ ಇತರರಿಗೂ ಈ ಕತೆ ತಲುಪುವ ಹಾಗೆ ಶೇರ್ ಮಾಡಿ. ಮಗಧ ಸಾಮ್ರಾಜ್ಯದಲ್ಲಿ ಚಾರುಮತಿ ಎಂಬ ಶ್ರೀ ಇದ್ದಳು. ಚಾರುಮತಿ ಬಡತನದಲ್ಲಿ ಬದುಕುತ್ತಿದ್ದರೂ ಸದಾಚಾರ ಸಂಪನ್ನಳಾಗಿ ಒಳ್ಳೆಯ ವರ್ತನೆಯನ್ನು ಹೊಂದಿದ್ದಳು. ಪತಿಭಕ್ತಿ ಪರಾಯಣ ಮಾಡುವಲಾಗಿಯೂ ಅತ್ತೆ ಮಾವರಿಗೆ ಉತ್ತಮ ಸೇವೆ ಮಾಡುವಲಾಗಿಯೂ ಯಾವಾಗಲೂ ಇಂಪಾಗಿ ಮಾತನಾಡುತ್ತಿದ್ದಳು. ಮಹಾನ್ ದೈವಭಕ್ತಿಯಾಗಿದ್ದಳು. ಆಕೆಯ ಸದಾಚಾರ ನಿಷ್ಠೆ ಭಕ್ತಿಯಿಂದ ಪ್ರಭಾವಿತಳಾದ ಲಕ್ಷ್ಮೀದೇವಿ ಒಂದು ದಿನ ಚಾರುಮತಿಯ ಕನಸಿನಲ್ಲಿ ಪ್ರತ್ಯಕ್ಷಳಾಗಿ ಶ್ರಾವಣ ತಿಂಗಳಲ್ಲಿ ಹುಣ್ಣಿಮೆಗೆ ಮೊದಲು ಬರುವ ಶುಕ್ರವಾರ ತನ್ನನ್ನು ಪೂಜಿಸುವಂತೆ ಹೇಳಿ, ಹಾಗೆ ಮಾಡಿದರೆ ತಾನು ಸಕಲ ಸಂಪತ್ತನ್ನು ಅನುಗ್ರಹಿಸುವುದಾಗಿ ಹೇಳುತ್ತಾರೆ. ಕೆಲವು ದಿನ ಕಳೆದ ನಂತರ ಶ್ರಾವಣ ಮಾಸದ 2ನೇ ಶುಕ್ರವಾರ ಬರುತ್ತದೆ. ಚಾರುಮತಿಯು ಲಕ್ಷ್ಮೀದೇವಿಯ ಉಪದೇಶದಂತೆ ನಿಯಮದಿಂದ ವರಮಹಾಲಕ್ಷ್ಮಿ ವ್ರತವನ್ನು ಮಾಡುತ್ತಾಳೆ. ಹೀಗೆ ಶ್ರದ್ಧೆ ನಿಷ್ಠೆಯಿಂದ ವ್ರತಾಚರಣೆ ಮಾಡಿದ ನಂತರ ಚಾರುಮತಿಯ ಮನೆಯು ಬಂಗಾರದಂತೆ ಸಮೃದ್ಧವಾಗಿ ಅವಳ ಮನೆಯಲ್ಲಿ ಆಹಾರ ಧಾನ್ಯಗಳು ತುಂಬಿ ತುಳುಕುತ್ತವೆ. ವರಮಹಾಲಕ್ಷ್ಮಿಯ ಅನುಗ್ರಹದಿಂದ ಅಷ್ಟ ಐಶ್ವರ್ಯವನ್ನು ಪಡೆಯುತ್ತಾಳೆ. ಅಂದಿನಿಂದ ಈ ವ್ರತವನ್ನು ವರಮಹಾಲಕ್ಷ್ಮಿ ವ್ರತ ಎಂದು ಕರೆಯಲಾಯಿತು. ಚಾರುಮತಿಯ ಮೇಲೆ ಆದ ಲಕ್ಷ್ಮೀದೇವಿಯ ಕೃಪೆಯನ್ನು ಕಂಡು ಊರಿನ ಇತರ ಸುಮಂಗಲೆಯರೂ ಕೂಡ ವರಮಹಾಲಕ್ಷ್ಮಿ ವ್ರತಾಚರಣೆ ಆಚರಿಸಿ ಇಷ್ಟಾರ್ಥ ಸಿದ್ಧಿಯನ್ನು ಪಡೆದುಕೊಳ್ಳುತ್ತಾರೆ. ಅಂದಿನಿಂದ ವರಮಹಾಲಕ್ಷ್ಮಿ ಪೂಜೆಯನ್ನು ಮಹಿಳೆಯರು ನೆರವೇರಿಸುವ ಪರಿಪಾಠ ಬೆಳೆದುಕೊಂಡು ಬಂತು. ಇಂದಿಗೂ ಕೂಡ ಯಾರು ಶ್ರದ್ಧೆ ಭಕ್ತಿಯಿಂದ ಶ್ರೀ ವರಮಹಾಲಕ್ಷ್ಮಿ ಪೂಜೆಯನ್ನು ಆಚರಿಸುತ್ತಾರೆಯೋ ಅವರಿಗೆ ಶ್ರೀ ಲಕ್ಷ್ಮೀದೇವಿಯ ಕೃಪೆ ದೊರೆತು ಅವರು ಮನದ ಸಕಲ ಇಷ್ಟಾರ್ಥವನ್ನು ನೆರವೇರುವುದಲ್ಲದೆ ಅಖಂಡ ಸುಖವನ್ನು ಪಡೆಯುತ್ತಾರೆ ಎನ್ನುವುದು ನಮ್ಮೆಲ್ಲರ ನಂಬಿಕೆ. ಮಹಾಲಕ್ಷ್ಮಿ ಸಂಪತ್ತು, ಐಶ್ವರ್ಯ ಮತ್ತು ಸಮೃದ್ಧಿಯ ಅಧಿದೇವತೆ. ವರಮಹಾಲಕ್ಷ್ಮಿ ವ್ರತವು ಲಕ್ಷ್ಮೀದೇವಿಯನ್ನು ಆರಾಧಿಸುವ ಹಬ್ಬವಾಗಿದೆ. ಈ ದಿನ ವರಮಹಾಲಕ್ಷ್ಮಿ ದೇವಿಯನ್ನು ಪೂಜಿಸುವುದು ಅಷ್ಟಲಕ್ಷ್ಮಿಯರನ್ನು ಪೂಜಿಸುವುದಕ್ಕೆ ಸಮಾನ ಎಂದು ನಂಬಲಾಗುತ್ತದೆ. ಶ್ರಾವಣ ಮಾಸದ 2ನೇ ಶುಕ್ರವಾರ ಅಥವಾ ಶ್ರಾವಣ ಮಾಸದ ಹುಣ್ಣಿಮೆಯ ಹಿಂದೆ ಬೀಳುವ ಶುಕ್ರವಾರದಂದು ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಲಾಗುತ್ತದೆ. ಭಾರತದಾದ್ಯಂತ ಲಕ್ಷ್ಮೀದೇವಿಯನ್ನು ಪೂಜಿಸಿದರೂ ವರಮಹಾಲಕ್ಷ್ಮಿ ವ್ರತವು ದಕ್ಷಿಣ ಭಾರತದಲ್ಲಿ ಹೆಚ್ಚು ಪ್ರಸಿದ್ಧಿ ಪಡೆದಿದೆ. ವರಮಹಾಲಕ್ಷ್ಮಿ ವ್ರತದ ಪ್ರಾಮುಖ್ಯತೆಯ ಕುರಿತು ಸ್ವತಃ ಪರಮೇಶ್ವರನೇ ಪಾರ್ವತೀ ದೇವಿಗೆ ವಿವರಿಸಿದ ವಿಷಯ ಸ್ಕಂದ ಪುರಾಣದಲ್ಲಿ ಈ ರೀತಿ ಇದೆ. ಒಮ್ಮೆ ಪಾರ್ವತಿ ಮತ್ತು ಪರಮೇಶ್ವರರಿಬ್ಬರು ಕೈಲಾಸ ಪರ್ವತದಲ್ಲಿ ಕುಳಿತಿರುತ್ತಾರೆ. ಆಗ ಜಗನ್ಮಾತೆಯಾದ ಪಾರ್ವತೀ ದೇವಿ ಪರಮೇಶ್ವರನನ್ನು ಕುರಿತು, ಪ್ರಪಂಚದಲ್ಲಿ ಸಕಲ ಸುಖವನ್ನು ಕೊಟ್ಟು ಭಕ್ತರ ಕಷ್ಟಗಳನ್ನು ಪರಿಹರಿಸಿ ಸಂತೋಷ ಮತ್ತು ಸೌಭಾಗ್ಯವನ್ನು ಉಂಟು ಮಾಡುವಂತಹ ಯಾವುದಾದರೂ ಒಂದು ವ್ರತ ಇದ್ದರೆ ಅದರ ಕುರಿತು ಹೇಳುವಂತೆ ಕೇಳಿಕೊಳ್ಳುತ್ತಾರೆ. ಆಗ ಪರಮೇಶ್ವರ ಸಕಲ ಸಂಪತ್ತು ಕೊಡುವಂತಹ ಸುಮಂಗಲಕರವಾದ ವರಮಹಾಲಕ್ಷ್ಮಿ ವ್ರತವೆಂಬ ವ್ರತ ಹೊಂದಿದೆ. ಈ ವ್ರತಕ್ಕೆ ಅಧಿದೇವತೆ ಮಹಾಲಕ್ಷ್ಮಿ. ಇದನ್ನು ಶ್ರಾವಣ ಮಾಸದ ಶುಕ್ಲ ಪಕ್ಷದಲ್ಲಿ ಹುಣ್ಣಿಮೆಗೆ ಹತ್ತಿರವಾದ ಶುಕ್ರವಾರದಂದು ಮಾಡಬೇಕು. ಈ ವ್ರತವನ್ನು ನಿಷ್ಠೆಯಿಂದ ಮಾಡಿದ ಭಕ್ತರ ಕೋರಿಕೆಯೆಲ್ಲವೂ ಈಡೇರಿ ಕಷ್ಟ ಕಾರ್ಪಣ್ಯಗಳೆಲ್ಲವೂ ನಾಶವಾಗಿ ದುಃಖವಿಲ್ಲದ ಸುಖವನ್ನು ಪಡೆಯುತ್ತಾರೆ ಎಂದು ವ್ರತದ ಕುರಿತಾದ ಕಥೆಯನ್ನು ಪಾರ್ವತೀದೇವಿಗೆ ಹೇಳುತ್ತಾರೆ.